ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ಬಾಗ್ನ ತಂದು ಕೊಡೋದು ಅಂತಂದರೆ ಹೆಣ್ಣುಮಕ್ಕಳಿಗೆ ಅಷ್ಟು ಆಸೆ ಇರುತ್ತೆ. ತವರ ಮನೆಯವರು ಇವತ್ತು ಬರ್ತಾರೆ, ಬಾಗ್ನ ಎತ್ಕೊಂಬರ್ತಾರೆ ಅಂತ ಅಂದ್ಬಿಟ್ಟು ಅಷ್ಟು ಆಸೆ ಇರುತ್ತೆ. ಫ್ರೆಂಡ್ಸ್, ಬನ್ನಿ ನೋಡೋಣ ಬಾಗ್ನ ಏನೇನಿರುತ್ತೆ ಅಂತ. ನಮ್ಮ ಅಣ್ಣ ಬೆಳಗ್ಗೆ 6:30ಗೆ ಫೋನ್ ಮಾಡಿದರು. ಫ್ರೆಂಡ್ಸ್, ಗಣೇಶ ಹಬ್ಬಕ್ಕೆ ಮುಂಚೆ ಬಾಗ್ನ ತಗೊಂಬಂದು ಕೊಡ್ತಾರೆ. ಅದರಿಂದಾಗಿ ನಮ್ಮ ಅಣ್ಣ ಬೆಳಗ್ಗೆ 6:30ಗೆ ಫೋನ್ ಮಾಡಿದರು. ನಮ್ಮ ಅಣ್ಣನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಅದರಿಂದಾಗಿ ನನಗೆ ಒಬ್ಬಟ್ಟು ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಣ್ಣ ಅವರು ನಮ್ಮ ತಾಯಿ ಮನೆಯವರು ಬರೋದು ರೇರು, ಯಾಕಂದರೆ ಅವರೆಲ್ಲ ಜಾಬುಗಳಲ್ಲಿರುವಂಥವ್ರು. ಇವರು ನಮ್ಮ ದೊಡ್ಡಣ್ಣ ಬರ್ತಾ ಇರೋದು. ನಮ್ಮ ಚಿಕ್ಕಣ್ಣ ಲಾಯರು, ಅವರು ಇಲ್ಲ, ಇವಾಗ 3 ವರ್ಷ ಆಯಿತು ಅವ್ರು ತೀರ್ಕೊಂಡು. ನಮ್ಮ ದೊಡ್ಡಣ್ಣ ಒಬ್ಬರೇ ಬರ್ತಾ ಇರೋದು. ಇಲ್ಲ ಅಂದಿದ್ರೆ ಚಿಕ್ಕಣ್ಣ ದೊಡ್ಡಣ್ಣ ಇಬ್ಬರು ಕೂಡ ಸೇರಿ ಬರ್ತಾಯಿದ್ರು, ಜೊತೆಗೇ ಬರೋರು. ಅವರು ಒಂದು ರೀತಿ ರಾಮ ಲಕ್ಷ್ಮಣರ ಥರ ಇದ್ದರು ಫ್ರೆಂಡ್ಸು. ಅಷ್ಟು ತುಂಬ ಚೆನ್ನಾಗಿದ್ದರು. ಒಬ್ರಿಗೊಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದರು ಅಂತಂದರೆ ನಿಜವಾಗ್ಲೂ ಯಾರೇ ಅಣ್ಣ ತಮ್ಮಂದಿರು ಇರಲ್ವೇನೋ ಅನಿಸೋ ರೀತಿ ಇದ್ದರು ಫ್ರೆಂಡ್ಸ್. ಅಣ್ಣ ತಮ್ಮಂದಿರು ಇಬ್ಬರು ಕೂಡ ಅಷ್ಟು ಚೆನ್ನಾಗಿದ್ದರು. ಆದರೆ ಅವರು ಇಲ್ಲ ಇವಾಗ, ನಮ್ಮ ಚಿಕ್ಕಣ್ಣ ಲಾಯರು. ಅದರಿಂದಾಗಿ ನಮ್ಮ ದೊಡ್ಡಣ್ಣ ಒಬ್ಬರು ಇವಾಗ, ಅವರು ಒಬ್ಬರೇ ಎಲ್ಲ ವ್ಯವಸಾಯ ಕಡೆನೂ ನೋಡಬೇಕು, ಜಾಬು ನೋಡಬೇಕು, ಎಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಪಾಪ. ಅಲ್ಲಿಗೂ ಬರ್ತಾಯಿದ್ದಾರೆ, ಬಾಗ್ನ ಎತ್ಕೊಂಡು ಬರ್ತಾಯಿದ್ದಾರೆ ಅಂತ ಹೇಳಿದರು. ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ವರ್ಷನೂ ಅವರೇ ಇಲ್ಲಿಗೆ ತಂದು ಕೊಡ್ತಾರೆ, ನಮ್ಗೆ ಹೋಗೋಕ್ಕಾಗಲ್ಲ ಅಂಥೇಳಿ. ಅದಕ್ಕೆ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬೇಳೆ ಬೇಯಕ್ಕಿಟ್ಟಿದ್ದೀನಿ, ಮತ್ತು ಎಲ್ಲ ಬೆಂದಾಗಿದೆ, ಇನ್ನೇನು ಇಳಿಸ್ಬೇಕು. ಕನಕನೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಒಬ್ಬಟ್ಟು ಮಾಡಿ ಒಂದಷ್ಟು ರಸ ಮಾಡಿಬಿಟ್ಟು ಹಪ್ಪಳ ಮಾಡಿಬಿಡೋಣ ಅಂತ ಹೇಳಿ ರೈಸ್ ಮಾಡಿದ್ದೀನಿ, ರೆಡಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹೆಣ್ಮಕ್ಳಿಗೆ ನಿಜವಾಗ್ಲೂ ಆಸೆ ಅಂತಂದರೆ ತವರು ಮನೆಯಿಂದ ಏನಾದರೂ ಕೊಡ್ತಾರೆ, ತಗೊಂಬಂದು ಕೊಡ್ತಾರೆ ಅಂತಲ್ಲ ಫ್ರೆಂಡ್ಸ್. ಅವ್ರು ಬಂದು ನಮ್ಮನ್ನು ನೋಡ್ಕೊಂಡು ಹೋಗ್ತಾರೆ ಅಂತಂದರೆ ಅಷ್ಟು ಆಸೆ ಇರುತ್ತೆ ಫ್ರೆಂಡ್ಸ್. ತವರು ಮನೆಯವರು ಅಂತಂದರೆ ಅಷ್ಟು ಪ್ರೀತಿ, ಅವ್ರಿಗೋಸ್ಕರ ಪ್ರಾಣ ಬಿಡೋಕ್ಕೂ ಸಿದ್ಧವಾಗಿರ್ತಾರೆ ಹೆಣ್ಮಕ್ಳು, ಅಷ್ಟು ಆಸೆ ಇರುತ್ತೆ. ಪ್ಲೀಸ್, ಯಾರೇ ಅತ್ತಿಗೆಯರಾಗಲಿ ನಿಜವಾಗ್ಲೂ ಹೆಣ್ಮಕ್ಳನ್ನು ನೋಡಲಿಕ್ಕಾಗಲಿ ಅವ್ರಿಗೆ ಏನಾದರೂ ತಂದು ಕೊಡೋದಕ್ಕಾಗಲಿ ಅಡ್ಡಿ ಮಾಡಬೇಡಿ. ಯಾವುದೇ ಹೆಣ್ಮಗಳು ನಮ್ಮ ಹಾಗೆ ಅವರು ಕೂಡ ಇದನ್ನು ಪ್ರೀತಿಯಿಂದ ಯಾರೇ ಆಗಲಿ ನಿಜವಾಗ್ಲೂ ಸ್ವೀಕರಿಸಿ. ಯಾವ ಹೆಣ್ಮಗಳಾಗಲಿ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ನಿಜವಾಗ್ಲೂ ₹100 ಬ್ಲೌಸು ಕೊಟ್ಟು ಅವ್ರಿಗೆ ಖುಷಿಯಾಗಿ ಅಡಿಕೆ ಎಲೆಯಲ್ಲಿ ಇಟ್ಟು ಅರಿಶಿನ ಕುಂಕುಮದ ಕೊಟ್ಟು ಬಂದರೆ ನೀವೇ ಶ್ರೀಮಂತರು ಫ್ರೆಂಡ್ಸ್. ನಿಜವಾಗ್ಲೂ ಯಾರೇ ಅಣ್ಣನ ಹೆಂಡತಿ ಆಗಿರಲಿ, ಒಂದು ₹100 ನಲ್ಲಿ ನೀವು ಅಡಿಕೆ ಎಲೆ ಬ್ಲೌಸ್ ಪೀಸು ಎಲ್ಲ ₹100 ತಗೊಂಡೋಗಿ ಕೊಟ್ಟು ಅವ್ರ ಆಶೀರ್ವಾದ ಪಡೀರಿ ಫ್ರೆಂಡ್ಸ್. ಹೆಣ್ಮಕ್ಳ ಆಶೀರ್ವಾದನೇ ನೀವು ಕೋಟ್ಯಾಧೀಶ್ವರರು ಆಗೋಕ್ಕೆ ಸಾಧ್ಯ ಫ್ರೆಂಡ್ಸ್. ನಿಜವಾಗ್ಲೂ ಅವರೇನಾದರೂ ಕೆಟ್ಟದ್ದು ಬಯಸಿದ್ರೆ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಕೂಡ ಸ್ವಲ್ಪ ಅಸ್ಟ್ರಾಲಜಿ ಕಲ್ತಿದ್ದೀನಿ. ಅದರಿಂದಾಗಿ ಮತ್ತು ನಾನು ನೋಡ್ತಾ ಇದ್ದೀನಿ ಜನರಲ್ಲಿ ಹೇಗೆ ಏನು ಅಂತ ನೋಡ್ತಾ ಇದ್ದೀನಿ. ಹೆಣ್ಣುಮಕ್ಕಳನ್ನು ಯಾರು ಒಳ್ಳೆತನದಿಂದ ನೋಡ್ತಾರೆ ಅವರೇ ಶ್ರೀಮಂತರಾಗಿರೋದು, ಇದಂತೂ ಖಂಡಿತ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಹೆಣ್ಣುಮಗಳೇ, ನಾನು ಎಲ್ಲರಿಗೂ ಒಂದೇ ರೀತಿ ನೋಡ್ತೀನಿ. ನಮಗೂ ಕೂಡ ನಮಗೆ ಚಿಕ್ಕಮ್ಮ ಒಬ್ಬರು ಇದ್ದರು, ನಮ್ಮ ಯಜಮಾನ್ರು ಅಕ್ಕ. ನಾನು ವರ್ಷಕ್ಕೆ ಮುಂಚೆನೇ ಕೊಟ್ಟು ಕಳಿಸ್ಬಿಡ್ತಾಯಿದ್ದೆ. ಇನ್ನೇನು ಗಣೇಶ ಹಬ್ಬ 10 ದಿನ 15 ದಿನ ಇದೆ ಅಂತಂದಾಗೇ ನಾನು ಕೊಟ್ಟು ಕಳಿಸ್ಬಿಡ್ತಾಯಿದ್ದೆ. ಸೀರೆ, ಬ್ಲೌಸು, ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ಬಿಡ್ತಾಯಿದ್ದೆ ಫ್ರೆಂಡ್ಸ್. ನಿಜವಾಗ್ಲೂ ಅದಕ್ಕೆ ನಾವು ಇಷ್ಟರ ಮಟ್ಟಿಗೆ ಇದ್ದೀವಿ. ಅವರ ಆಶೀರ್ವಾದನೇ ನಮಗೆ ಸಿಗೋದು. ನಮಗೇನೂ ಕಡಿಮೆ ಆಗಿಲ್ಲ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಅಷ್ಟು ನನಗೆ ಗೊತ್ತಾಗಿದೆ. ಎಲ್ಲ ಅಡುಗೆ ಎಲ್ಲ ಸಿದ್ಧ ಆಗಿದೆ ಫ್ರೆಂಡ್ಸ್. ಒಬ್ಬಟ್ಟು ಕೂಡ ರೆಡಿ ಆಯಿತು. ಈಗ ನಮ್ಮ ಅಣ್ಣ ಬಂದರು ನೋಡಿ, ಬಾಗ್ನ ತಗೊಂಬಂದಿದ್ದಾರೆ ನೋಡಿ. ಎಲ್ಲ ಒಂದು ಪ್ಲೇಟ್ ಎತ್ಕೊಂಬಾರಮ್ಮ ಅಂತ ಹೇಳಿ ಪ್ಲೇಟ್ಗೆಲ್ಲ ರೆಡಿ ಮಾಡಿ ಅವರೇ ಪ್ಲೇಟಿಗಿಟ್ಟು ನನಗೆ ಕೊಡ್ತಾಯಿದ್ದಾರೆ. ಅವರ ಆಶೀರ್ವಾದ ನಮಗೆ ಸಿಕ್ಕಿದರೆ ನಾವು ಚೆನ್ನಾಗಿರ್ತೀವಿ, ಅವರು ಚೆನ್ನಾಗಿರ್ತಾರೆ ಫ್ರೆಂಡ್ಸ್. ನಮಗೆ ಅವರ ತರೋದೆಲ್ಲ ಮುಖ್ಯ ಫ್ರೆಂಡ್ಸ್. ಅಣ್ಣ ಬಂದು ಕೂತಿದ್ದಾರಲ್ಲ ನಮ್ಮ ಮನೆಯಲ್ಲಿ, ಅವರ ಆಶೀರ್ವಾದನೇ ನಮಗೆ ಒಂದು ದೊಡ್ಡ ನಿಜವಾಗ್ಲೂ ದೇವರ ಥರ. ನಮ್ಗೆ ಅಷ್ಟು ಸಂತೋಷ ಆಯಿತು ನಿಜವಾಗ್ಲೂ. ಅಣ್ಣ ಬಂದಿರೋದಕ್ಕೆ ನನಗೆ ತುಂಬಾ ಹ್ಯಾಪಿ ಫ್ರೆಂಡ್ಸ್.
ಅವರು ದೊಡ್ಡಣ್ಣ ನನಗೆ. ನೋಡಿ ತೆಂಗಿನಕಾಯಿ ಕೂಡ ಎತ್ಕೊಂಬಂದಿದ್ದಾರೆ. ನಮ್ಮ ಮರಗಳಲ್ಲಿ ಬಿಡುತ್ತೆ, ತವ್ರ ಮನೆಯಲ್ಲಿ ತೋಟ ಇದೆ, ತೆಂಗಿನ ತೋಟ. ತೆಂಗಿನಕಾಯಿ ಕೂಡ ಎತ್ಕೊಂಬಂದಿದ್ದಾರೆ. ಸ್ವಲ್ಪ ಬಸ್ಸುಗಳಲ್ಲಿ ಎತ್ಕೊಂಬರೋದು ಭಾರ ಫ್ರೆಂಡ್ಸ್, ಹಂಗಾಗಿ ಒಂದು ಸ್ವಲ್ಪ ಎತ್ಕೊಂಬಂದಿದ್ದಾರೆ. ನಮ್ಮ ಅಣ್ಣನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ, ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ. ಅದರಿಂದಾಗಿ ಅವ್ರಿಗೋಸ್ಕರನೇ ಒಬ್ಬಟ್ಟು ಮಾಡಿದೆ ತಿಂತಾಯಿದ್ದಾರೆ. ನಮ್ಮ ಯಾರೇ ಬರಲಿ ಫ್ರೆಂಡ್ಸ್, ನಾನು ಅವ್ರಿಗೆ ಈ ಥರ ಮಾಡಬೇಕು, ಇವ್ರಿಗೆ ಆ ಥರ ಮಾಡಬೇಕು ಅಂತನ್ನಲ್ಲ. ಅತ್ತೆ ಮನೆಯವ್ರು ಬಂದರೂ ಸ್ವೀಟ್ ಮಾಡಿಡ್ತೀನಿ, ತವ್ರ ಮನೆಯವ್ರು ಬಂದರೂ ಕೂಡ ಒಬ್ಬಟ್ಟೆ, ಅತ್ತೆ ಮನೆಯವ್ರು ಬಂದರೂ ಕೂಡ ಒಬ್ಬಟ್ಟು ಮಾಡೇ ಇಡ್ತೀನಿ. ಎಲ್ಲರಿಗೂ ಒಂದೇ ಸರಿಸಮ ನೋಡ್ತೀನಿ. ನಾನು ಏರ್ಪೇರ್ ಮಾಡೋದೇ ಇಲ್ಲ. ನಾನು ಯಾರಿಗೂ ಕೆಟ್ಟದ್ದಂತ ಬಯಸೋದೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಕೆಟ್ಟದ್ದಾದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೆಟ್ಟದ್ದನ್ನು ಬಯಸಲ್ಲ ನಾನು. ಆ ಥರ ನಾನು ಇದ್ದೀನಿ ಇದುವರೆಗೂ. ನನಗೆ ದೇವರು ಏನೂ ಕಡಿಮೆ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣನೂ ನಮ್ಮ ಯಜಮಾನ್ರಿಬ್ಬರು ಎಷ್ಟು ಅನ್ಯೋನ್ಯವಾಗಿ ಮಾತಾಡಿಕೊಂಡು ಎಷ್ಟು ಫ್ರೆಂಡ್ಶಿಪ್ ಆಗಿರ್ತಾರೆ. ಅವರು ಅಷ್ಟು ಫ್ರೆಂಡ್ಶಿಪ್ ಆಗಿ ಇರ್ತಾರೆ ಫ್ರೆಂಡ್ಸ್. ಇವತ್ತಲ್ಲ, ಆವತ್ತಿಂದ ಅಷ್ಟೇ, ನಮ್ಮ ಮದುವೆ ಆದಾಗಿಂದನೂ ಅಷ್ಟೇ, ಅದೇ ರೀತಿಯೇ ಇವತ್ತಿಗೂ ಇದ್ದಾರೆ. ತುಂಬಾ ಚೆನ್ನಾಗಿರ್ತಾರೆ. ಅವರು ಅಷ್ಟೇ, ಇವರು ಅಷ್ಟೇ. ಒಂದು ರೀತಿ ಫ್ರೆಂಡ್ಸ್ ಥರ ಇದ್ದು ಬಿಡ್ತಾರೆ ಫ್ರೆಂಡ್ಸ್, ಅನ್ಯೋನ್ಯವಾಗಿ ಮಾತಾಡಿಕೊಂಡು. ಬನ್ನಿ ಫ್ರೆಂಡ್ಸ್, ಏನೇನು ತಂದಿದ್ದಾರೆ ಅಣ್ಣ ಅಂತ ನೋಡೋಣ. ಅಂದರೆ ನಾವು ಅಲ್ಲಿಗೆ ಹೋಗಿದ್ದರೆ ಬಾಗಿನ ಇನ್ನೂ ಜಾಸ್ತಿ ಕೊಡೋರು. ಅಂದರೆ ಇವರು ಶಾಸ್ತ್ರೋಕ್ತವಾಗಿ ಕೊಡಬೇಕಂತಂದರೆ ತವ್ರ ಮನೆಗೆ ಹೋಗಬೇಕು ಫ್ರೆಂಡ್ಸ್. ಸ್ವಲ್ಪ ಮಟ್ಟಿಗೆ ಕೊಟ್ಟು ಕಳಿಸಿರ್ತಾರೆ. ನೋಡೋಣ ಬನ್ನಿ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ. ನೋಡಿ, ಸೀರೆ, ತೆಂಗಿನಕಾಯಿ, ಹೂವು, ಮತ್ತು 101 ರೂಪಾಯಿ ಕಾಸು. ಅದು ಲಕ್ಷಣ ಫ್ರೆಂಡ್ಸ್. ಹೆಣ್ಣುಮಕ್ಳಿಗೆ ಕೊಡುವಾಗ 11 ರೂಪಾಯಿ ಆಗಲಿ, 101 ರೂಪಾಯಿ ಆಗಲಿ, 1001 ರೂಪಾಯಿ ಆಗಲಿ ಕೊಡ್ಬೋದು. ಅದು ಒಂದು ರೀತಿ ಲಕ್ಷಣ. ಅದು ಹೆಣ್ಣುಮಗಳಿಗೆ ಲಕ್ಷ್ಮಿ ಇದ್ದಾಗೆ ಫ್ರೆಂಡ್ಸ್. ಹೆಣ್ಣುಮಗಳು ಒಬ್ಬ ಲಕ್ಷ್ಮಿ ಇದ್ದಾಗೆ ಹೇಳಬೇಕಂದ್ರೆ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ನಾವು. ನೋಡಿ, ಅರಿಶಿಣದ ಕೊಂಬು 2, 4 ಗೋಟ್ ಅಡಿಕೆ, ಇವೆಲ್ಲ ಒಂದು ರೀತಿಯ ಸಂಕೇತಗಳು ಫ್ರೆಂಡ್ಸ್. ಇವೆಲ್ಲನೂ ಕೂಡ ಲಕ್ಷ್ಮಿಯ ಸಂಕೇತಗಳು. ನೋಡಿ, ಒಂದು ಸೀರೆ ಕೊಟ್ಟಿದ್ದಲ್ಲದೆ ಸೀರೆನಲ್ಲಿ ಬ್ಲೌಸ್ ಇರುತ್ತೆ, ಆದರೂ ಬೇರೆ ಬ್ಲೌಸ್ ಕೂಡ ಅದರ ಜೊತೆಗೆ ಕೊಟ್ಟು ಕಳಿಸಿದ್ದಾರೆ ನಮ್ಮ ಅತ್ತಿಗೆ. ನೋಡಿ, ಈ ರೀತಿ ಕೊಟ್ಟು ಕಳಿಸಿದ್ದಾರೆ. ಮತ್ತು ತಿನ್ನಕ್ಕೆ ಒಂದು ಚಿಕ್ಕ ಮಗು ಥರ ಫ್ರೆಂಡ್ಸ್. ನಮ್ಮ ಅಣ್ಣಂದಿರಿಗೆ ನಾನು ಈಗಲೂ ಕೂಡ, ತಂಗಿ ಅಲ್ವಾ, ಲಾಸ್ಟ್ ತಂಗಿ, ಒಂದು ಚಿಕ್ಕ ಮಗು ಥರ ನೋಡ್ತಾರೆ ನನಗೆ ಈಗಲೂ ಅಷ್ಟೇ. ಆವತ್ತಿಂದ ಹೇಗೆ ತಗೊಂಬರ್ತಾರೋ ತಿನ್ನೋಕ್ಕೆ ಅದೇ ರೀತಿ ತಗೊಂಬರ್ತಾರೆ. ನೋಡಿ, ಚಿಂತಾಮಣಿ ಮಿಕ್ಸರ್, ಅದು ಚಿಂತಾಮಣಿಯಿಂದ ಬಂದಿರೋದು ನಮ್ಮ ಅಣ್ಣ. ಚಿಂತಾಮಣಿದು ಮಿಕ್ಸರ್, ಬರೀ ಕಳ್ಳಿ ಬೀಜ ಜಾಸ್ತಿ ಚಿಂತಾಮಣಿ ಮಿಕ್ಸರಲ್ಲಿ. ನೋಡಿ, ಸ್ವೀಟು. ಮತ್ತು ಇನ್ನೊಂದು ರೀತಿಯ ಮಿಕ್ಸರ್ ಇದೆ ನೋಡಿ, ಅದು ಒಂದು ರೀತಿ ಮಿಕ್ಸರು. ಅದರಲ್ಲಿ ಕಡಲೆ ಬೀಜ ಕಡಿಮೆ ಇರುತ್ತೆ. ಇದು ಕಡಲೆ ಬೀಜ, ನನಗೆ ತುಂಬ ಇಷ್ಟ ಕಡಲೆ ಬೀಜ ಅಂದರೆ. ಸ್ವೀಟು ನೋಡಿ, ಒಂದು 3 ಥರದ ಸ್ವೀಟ್ ಇದೆ, ತುಂಬ ಚೆನ್ನಾಗಿರುತ್ತೆ. ಮೈಸೂರು ಪಾಕ್ ತಗೊಂಬರೋರು ಈ ಸಲ ಚೇಂಜ್ ಮಾಡಿದ್ದಾರೆ. ಯಾಕೋ ಮೈಸೂರು ಪಾಕು ಕಲಾಕಂದ್ ಜಾಸ್ತಿ ತಗೊಂಬರೋರು ಈ ಸಲ ಚೇಂಜ್ ಮಾಡಿದ್ದಾರೆ ಸ್ವೀಟ್. ಯಾಕೋ ನಮ್ಮ ಅಣ್ಣ ತುಂಬ ಇಷ್ಟ ಅಂದರೆ ನಂಗೆ ಮೈಸೂರು ಪಾಕು, ಕಲಾಕಂದ್. ನೋಡಿ ಫ್ರೆಂಡ್ಸ್, ಪಿಂಕ್ ಕಲರ್ ಸ್ಯಾರಿ ಅಂದರೆ ನಂಗೆ ತುಂಬ ಇಷ್ಟ. ಅದರಿಂದಾಗಿ ನಮ್ಮ ಅತ್ತಿಗೆ ಗೊತ್ತು ನನಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಅಂತ. ಅದರಿಂದಾಗಿ ಪಿಂಕ್ ಕಲರ್ ಸ್ಯಾರಿನೇ ತೆಗೆದು ಕಳಿಸಿದ್ದಾರೆ. ನೋಡಿ, ನನಗೆ ತುಂಬ ಇಷ್ಟವಾದ ಕಲರ್ ಅಂದರೆ ಈ ಪಿಂಕು. ಆ ರೀತಿ ಶೈನಿಂಗ್ ಇರಬೇಕು ನನಗೆ ಸೀರೆ. ತುಂಬಾ ಚೆನ್ನಾಗಿದೆ. ರಿಯಲ್ ಆಗಿ ನೋಡೋಕ್ಕೆ ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್. ವಿಡಿಯೋಗಿಂತ ರಿಯಲ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೀರೆ. ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಒಂದು 100 ರೂಪಾಯಿಯಲ್ಲಿ ಕೊಟ್ಟರು ಕೂಡ ಹೆಣ್ಣು ಮಕ್ಕಳಿಗೆ ತುಂಬಾ ಸಂತೋಷ. ಬಾಗಿನ ಒಂದು 100 ರೂಪಾಯಲ್ಲೇ ಸಾಕು. ಥ್ಯಾಂಕ್ ಯು ಫ್ರೆಂಡ್ಸ್.